ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೌದಿ ಅರೇಬಿಯಾದಲ್ಲಿ 42 ಭಾರತೀಯರ ಸಾವು ವಿಚಾರ. ವಿದೇಶಾಂಗ ಸಚಿವ ಜೈಶಂಕರ್ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಘಟನೆಯಿಂದ ತೀವ್ರ ಆಘಾತವಾಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ರಿಯಾದ್ನಲ್ಲಿರುವ ರಾಯಭಾರ ಕಚೇರಿ ಬೆಂಬಲ ನೀಡ್ತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಮೃತರ ಕುಟುಂಬಗಳಿಗೆ ಇದೇ ಸಂದರ್ಭದಲ್ಲಿ ಸಂತಾಪ ಸೂಚಿಸ್ತಾ ಇರೋದು. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಟ್ವೀಟ್ ಮಾಡುವುದರ ಮುಖಾಂತರವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ ಜೈಶಂಕರ್ ಅವರು. ಸೌದಿ ಅರೇಬಿಯಾದಲ್ಲಿ 42 ಭಾರತೀಯರ ಸಾವು ವಿಚಾರ ಈಗಾಗಲೇ ಕೆಲವರು ಕುಟುಂಬಸ್ಥರು ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಹೇಗೆ ಹೋಗಿದ್ರು, ಎಷ್ಟು ಮಂದಿ ಹೋಗಿದ್ರು ಅನ್ನೋದನ್ನು ತಿಳಿಸ್ತಾ ಇದ್ರು. 10 ಮಂದಿ ಮಕ್ಕಳಿದ್ರು, 11 ಮಂದಿ ಮಹಿಳೆಯರಿದ್ರು ಅನ್ನೋದನ್ನು ತಿಳಿಸ್ತಾ ಇದ್ರು. ಒಂದು ಟ್ರಾವೆಲ್ ಏಜೆನ್ಸಿ ಮುಖಾಂತರವಾಗಿ ಇವರೆಲ್ಲ ತೆರಳಿದ್ರು ಅನ್ನೋದನ್ನು ಕೂಡ ತಿಳಿಸಲಾಗ್ತಾ ಇತ್ತು. ಮತ್ತು ಅವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಿದ್ದೇನು ಕುಟುಂಬಸ್ಥರು ಅಂತ ಅಂದರೆ, ನಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಮಾಹಿತಿಗಳು ಸಿಗ್ತಾಗಿಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನು ಎತ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ. ಸೊ ಈಗಾಗಲೇ ತೆಲಂಗಾಣ ಸರ್ಕಾರದ ವತಿಯಿಂದ CM ಕೂಡ ಖುದ್ದಾಗಿ ಕೇಂದ್ರದ ಸಚಿವರುಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇದೀಗ ವಿದೇಶಾಂಗ ಸಚಿವರೇ ಟ್ವೀಟ್ ಮಾಡಿರೋದು ನೋಡ್ತಾ ಇದ್ದರೆ, ರಾಯಭಾರ ಕಚೇರಿ ಅಂದರೆ ರಿಯಾದ್ನಲ್ಲಿರುವಂಥ ರಾಯಭಾರ ಕಚೇರಿ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನೀಡ್ತಾ ಇದೆ, ಬೆಂಬಲವನ್ನು ನೀಡ್ತಾ ಇದೆ, ನಮಗೆ ಸಪೋರ್ಟಿವ್ ಆಗಿದೆ ಅನ್ನೋದನ್ನು ಅವ್ರು ತಿಳಿಸ್ತಾ ಇದ್ದಾರೆ. ಕೆಲವರು ಗಾಯಾಳುಗಳು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದು. ಅವರಿಗೆ ಸೂಕ್ತ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಘಟನೆಯಿಂದ ತೀವ್ರ ಆಘಾತವಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಇರೋದು. ಎಲ್ಲರೂ ಮೆಕ್ಕಾ ಮದೀನಾ ಅಂತ ಅಂದಾಗ ಅದೊಂದು ಪವಿತ್ರ ಯಾತ್ರೆ ಅಂತ ಕರೀತಾರೆ ಆ ಧರ್ಮದಲ್ಲಿ. ಸೊ ಧಾರ್ಮಿಕ ವಿಧಿವಿಧಾನಗಳನ್ನು ಮೆಕ್ಕದಲ್ಲಿ ಮುಗಿಸ್ಕೊಂಡು ಮದೀನಾಕ್ಕೆ ತೆರಳ್ತಾ ಇದ್ದರು. ಮಧ್ಯರಾತ್ರಿ ಒಂದು 30 ಸುಮಾರಿಗೆ ಈ ಒಂದು ಅಪಘಾತ ಸಂಭವಿಸಿರೋದು. ಎಲ್ಲರೂ ನಿದ್ರೆಯ ಮಂಪರಿನಲ್ಲಿದ್ದರಿಂದ ಅವ್ರಿಗೆ ಗೊತ್ತಾಗಿಲ್ಲ. ಈ ಡಿಕ್ಕಿ ಆದಂಥ ಕೆಲವೇ ಕ್ಷಣಗಳಲ್ಲಿ ಹೊತ್ಕೊಂಡು ಉರಿಯೋದಕ್ಕೆ ಶುರುವಾಗಿದ್ದ ಬ್ಲಾಸ್ಟ್ ಆಗಿಬಿಟ್ಟಿದೆ. ಅಲ್ಲಿನ ಶಬ್ದ ಕೇಳಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿತ್ತು ಅಲ್ಲಿನ ಸಿಚುವೇಶನ್ಸ್ ಅಂತ. ಕಂಪ್ಲೀಟಾಗಿ ಸುತ್ತಮುತ್ತಲೂ ಕಪ್ಪು ಹೊಗೆ ಆವರಿಸ್ಕೊಂಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಯಾರು ಬೆಂಕಿ ನಂದಿಸೋಕ್ಕೂ ಕೂಡ ಸಾಧ್ಯ ಆಗಲ್ಲ, ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಿದ್ರೆ ಮಂಪರಿನಲ್ಲಿದ್ರಲ್ವಾ, ಘಟನೆ ಏನು ನಡೀತಿದೆ ಅಂತ ಗೊತ್ತಾಗೋದ್ರ ಒಳಗಡೆ ತಪ್ಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಆ ಸಮಯದೊಳಗಡೆ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಬೇಸರದ ಸಂಗತಿ. ಇದೀಗ ತೆಲಂಗಾಣ, ಹೈದರಾಬಾದ್ ಮೂಲದವರು ಇವರೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ವಿಷಯವೇ ಇನ್ನೂ ಗೊತ್ತಾಗಿಲ್ಲ, ಇನ್ನು ಕೆಲವರಿಗೆ ಅಲ್ಲಿ ಏನು ನಡೀತಿದೆಯೋ ಏನಾಗಿದೆಯೋ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಸೊ ಒಟ್ಟು 42 ಭಾರತೀಯರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ. ಕೆಲವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟ್ ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. बोलते सो मालूम करके वहाँ का अपडेट देते बोल के आधा घंटे में देते बोल के बोले, और बोलते सो यहाँ से जाने के लिए अभी उनके घर वाले उनके बच्चे वगैरह जाने की कोशिश कर रहे, वीजे के लिए बोलते सो पासपोर्ट ला के दिए, वो वीज़ा जल्दी करके भेजा है तो जाने। मोहम्मद बुरहानुद्दीन। शोएब का अभी तो बात करके उन्हें अपडेट दिए तो हम लोग को मालूम हुआ। यहाँ पे हम लोग यहाँ पे आए तो अभी शोएब का भी हाथों जले गए थे, सर को मार लगा बोल के तला वहाँ पे। हाँ, ऑपरेशन बाकी है कहते अभी शोएब का, सीरियस कंडीशन में सर को मार लगा। वो अल फहद हॉस्पिटल में है कहते, अल फहद हॉस्पिटल में है ना अभी जी। अभी 3 हॉस्पिटलों में डिवाइड कर दिए कहते आदमियों को, पूरे जो 42 लोग से उसमें से डिवाइड कर दिए गए। हमारे गली का है बच्चा।